ಸುವರ್ಣ. ಹಾಯ್, ಸುವರ್ಣ ವಾಹಿನಿ ಟ್ಯೂನ್ ಮಾಡಿದ್ದಕ್ಕೆ ಧನ್ಯವಾದ. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ಇವತ್ತು ವೀಕೆಂಡು ಪ್ರತಿಮಾ ಅವ್ರು ನಮಗೋಸ್ಕರ ಏನ್ ದಮ್ದಾರ್ ರೆಸಿಪೀಸ್ ಮಾಡ್ಕೊಡ್ತಾರೆ ಅಂತ ಅವರಿಂದಾನೇ ತಿಳ್ಕೊಂಡ್ಬಿಡೋಣ. ಆದ್ರೆ ಎಲ್ಲಕ್ಕೂ ಮುಂಚೆ ಆಸ್ ಯೂಶುವಲ್ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಿಡೋಣ. ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಹಾಯ್. ಹಾಯ್. ಸೂಪರ್ ಬ್ಲೂ ಇದು. ಥ್ಯಾಂಕ್ ಯು. ನನ್ನ ಫೇವ್ರೆಟ್ ಬ್ಲೂ. ತುಂಬಾ ಜಕ್ಕಸ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಸೊ ಏನ್ ಸ್ಪೆಷಲ್ ಇವತ್ತು? ಸಿಹಿಯಿಂದ ಶುರು ಮಾಡೋಣ. ಖಂಡಿತ ಮಾಡೋಣ. ಕೇಸರಿ ಬಾತ್ ಹೇಳ್ಕೊಡ್ತೀನಿ. ಅಷ್ಟೇನಾ? ಪ್ರತಿಮಂಗೆ ಇವೆಲ್ಲ ಸೂಟ್ ಆಗಲ್ಲ. ಹೇಳಿಪ್ಪ, ಬೇರೆ ಏನ್ ಮಾಡ್ಕೊಡ್ತೀರಾ? ಇಲ್ಲಮ್ಮ, ಯೂಶಲಿ ಕೇಸರಿ ಬಾತ್ ಅಂದ್ರೆ ರವೆಯಲ್ಲಿ ಮಾಡೇ ಮಾಡ್ತಾರೆ. ಖಂಡಿತ. ನಾನು ಹಳೆ ಕಾಲದಲ್ಲಿ ಹೇಗ್ ಮಾಡ್ತಿದ್ರು ಅಂತ ತೋರಿಸ್ತಾ ಇದೀನಿ. ಗೋಧಿ ಹಿಟ್ಟಿಂದ ಮಾಡ್ತಾ ಇದೀನಿ. ಗೋಧಿ ಹಿಟ್ಟಿನ ಕೇಸರಿ ಬಾತಾ? ಹೌದು. ಓಕೆ, ಸರಿ. ಸೊ ನಿಮ್ಮ ಹಳೆ ಕಾಲದ ಗೋಧಿ ಹಿಟ್ಟಿನ ಕೇಸರಿ ಬಾತ್ ಮಾಡಲು ಬೇಕಾದ ಸಾಮಗ್ರಿಗಳು? ಇದಕ್ಕೆ ಗೋಧಿ ಹಿಟ್ಟು, ಸಕ್ಕರೆ, ತುಪ್ಪ, ಗೋಡಂಬಿ ದ್ರಾಕ್ಷಿ, ಹಾಲು, ಬಾಳೆಹಣ್ಣು, ಏಲಕ್ಕಿ ಪುಡಿ, ಕೇಸರಿ ದಳ. ಬಾರಿ ಬಾಳೆಹಣ್ಣು, ತುಪ್ಪ. ಹಳೆ ಕಾಲದಲ್ಲಾದ್ರೂ ರುಚಿ ರುಚಿಯಾಗಿ ತಿಂತಿದ್ರು. ಪೌಷ್ಟಿಕಾಂಶಕ್ಕೆ ಏನ್ ಕಡಿಮೆ ಆಗ್ತಿರ್ಲಿಲ್ಲ. ಹೌದು. ಏನಂದ್ರೆ ಅವಾಗ ರವೆ ಸಿಕ್ತಿರ್ಲಿಲ್ಲ. ಸೊ ಈ ಸತ್ಯನಾರಾಯಣ ಪ್ರಸಾದ ಮಾಡ್ಬೇಕು ಅಂತಂದಾಗ ಏನ್ ಮಾಡ್ತಿದ್ರು, ಗೋಧಿ ಹಿಟ್ಟಿಂದ ಮಾಡ್ತಿದ್ರು. ಸಪಾದ ಭಕ್ಷ್ಯ ಅಂತೀವಲ್ಲ ಅದನ್ನ. ಹೌದು. ಸೊ ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ರು. ಈಗ ಚಿರೋಟಿ ರವೆ ಎಲ್ಲ ಬಂದಾದ್ಮೇಲೆ ಚಿರೋಟಿ ರವೆ ಎರಡು ಟೇಸ್ಟ್ ಎಂಟೈರ್ಲಿ ಡಿಫ್ರೆಂಟ್. ಎರಡು ನಮ್ ಸತ್ಯನಾರಾಯಣ ಸ್ವಾಮಿಗೆ ಆಸೆ ಇಷ್ಟ. ಇಬ್ರಿಗೂ ಇಷ್ಟ, ಆಮೇಲೆ ನಮ್ಮಿಬ್ರಿಗೂ ಇಷ್ಟ. ತುಂಬಾ ಇಷ್ಟ. ಶುರು ಮಾಡ್ಬಿಡೋಣ. ಶ್ಯೂರ್. ಏನ್ ಕೊಡ್ಲಿ ಇದಕ್ಕೆ? 2 ಬಾಣ್ಲೆನು ಕೊಡು. 2 ಬಾಣ್ಲೆ? ಹೌದು. ಗೋಧಿ ಹಿಟ್ಟನ್ನು ಹುರ್ಕೋಬೇಕಾ? ರವೆ ಗೋಧಿ ಹಿಟ್ಟನ್ನು ಹುರ್ಕೋಬೇಕು. ಮತ್ತೆ ಹಾಲು. ಓಕೆ. ಹಾಲ್ನ ಕಾಯ್ಸಕ್ ಇಟ್ಕೊಂಡ್ಬಿಡೋಣ. ಹಾ. ಗ್ಯಾಸ್ ಆನ್ ಮಾಡ್ತೀಯ? ಇದು ಆನ್ ಮಾಡ್ಲಾ? ಹಾ, ಇದು ಆನ್. ಈಗ 1 ಬಟ್ಲಾಗಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. 1/4 ಬಟ್ಲಾಗಷ್ಟು ಸಕ್ಕರೆ ಬೇಕು. ಓಕೆ. ಯೂಶಲಿ ನಾವು ಕೇಸರಿ ಬಾತ್ ಮಾಡ್ದಾಗ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಕೆಲವರು ಏನ್ ಮಾಡ್ತಾರೆ, ಸರಿ ಪ್ರಮಾಣದಲ್ಲಿ ತಗೊಳ್ತಾರೆ. ನಾನು ಸ್ವಲ್ಪ ಜಾಸ್ತಿ ತಗೊಳ್ತೀನಿ, ಯಾಕಂದ್ರೆ ಸಿಹಿ ಅಂದ್ರೆ ಸ್ವಲ್ಪ ಮುಂದಿರ್ಬೇಕಲ್ಲ. ಕೆಲವೊಂದ್ ಸ್ವೀಟ್ಗೆ ಸ್ವಲ್ಪ ಮುಂದಿರ್ಬೇಕು, ಕೆಲವೊಂದ್ ಸ್ವೀಟಿಗೆ ಸ್ವಲ್ಪ ಕಡಿಮೆ ಇದ್ರು. ಈ ಬರ್ಫಿ ಅದಕ್ಕೆಲ್ಲ ಒಂಚೂರು ಕಡಿಮೆ ಇದ್ರು, ಒಂಥರ ಕಾಜು ಬರ್ಫಿ ಅದಕ್ಕೆಲ್ಲ ಒಂಚೂರು ಕಡಿಮೆ ಇದ್ರೇನೆ ಚೆನ್ನ. ಹೌದು. ಈಗ ಮೊದ್ಲು ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ವಲ್ಪ ಘಮ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ. ಓಕೆ. ಇದು ಹಾಲು ಕಾಯ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಈ ಬಾಳೆಹಣ್ಣ ಹಾಲಲ್ಲೇ ಬೇಯಿಸ್ಬೇಕು. ರಿಚ್ನೆಸ್ ಕೊಡುತ್ತೆ ಅದ್ರೊಳಗೆ. ಖಂಡಿತ. ಓಕೆ. ಈ ಹಾಲ್ ಜೊತೆಗೆ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ. ಹಾಲಿನ ಕಂಡೆನ್ಸ್ ಆಗೋಗೋದಿಲ್ಲ, ಕುದ್ರೆ ಸಾಕಲ್ವಾ? ಹೌದು. ಇಷ್ಟಿದ್ರೆ ಸಾಕು. ಅದು ಕಾಯ್ಬೇಕಾದ್ರೆ ಏನ್ ಮಾಡೋಣ, ಬಾಳೆಹಣ್ಣ ಹೆಚ್ಚಿಬಿಟ್ಟು ಹಾಕೊಂಡ್ಬಿಡೋಣ. ಸುಮ್ನೆ ಸ್ಲೈಸ್ ಮಾಡಿದ್ರೆ ಆಯ್ತಾ? ಹಾ, ಕೊಡು. ಇನ್ನೊಂದೇನ್ ಗೊತ್ತಾ, ಈ ತರ ಹಿಂಗ್ ಒಂದ್ ಸೈಡ್ ಮಾತ್ರ ಬಾಳೆಹಣ್ಣು ತೆಕ್ಕೊಂಡು ನೋಡು, ಈ ಕಡೆ ಕೈ ಹತ್ರ ಈ ಸಿಪ್ಪೆ ಇದ್ರೂ ಪರವಾಗಿಲ್ಲ. ಯಾಕಂದ್ರೆ ಕೆಲವರು ಮನೆ ಮೇಲೆ ಇಟ್ಕೊಂಡು ಹೆಚ್ಚುತ್ತಾರಲ್ಲ. ನಾವೇನ್ ಮಾಡ್ಬೋದು, ಸಿಂಪಲ್ ಆಗಿ ಮಾಡ್ಬೇಕು ಅಂದ್ರೆ ನೋಡು, ಈ ತರ ಕೈಯೂ ಹೆಚ್ಕೊಳ್ಳಲ್ಲ, ಗಲೀಜೂ ಆಗಲ್ಲ. ಕರೆಕ್ಟ್. ಈಗ ನೋಡಿ, ಚಿಕ್ಕ ಚಿಕ್ಕದಾಗೆ ಹೆಚ್ಕೋಬಹುದು. ಮತ್ತೆ ಕೈ ಗಲೀಜಾಗಲ್ಲ. 2 ಕಡೆನೂ ಗಮನ ಇಡಬೇಕಾಗತ್ತೆ. ಹೌದು. ನೋಡು, ಕೆಲಸ ಬೇಗ ಆಗತ್ತೆ. ಹೌದಲ್ಲ? ಮತ್ತೆ ಕೆಲವರು ಏನ್ ಮಾಡ್ತಾರೆ, ಬಾಳೆಹಣ್ಣ ಹಾಲ್ ಜೊತೆ ರುಬ್ಬು ಹಾಕ್ತಾರೆ. ಬಟ್ ಏನಂದ್ರೆ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಈ ಪಂಚಾಮೃತ ಇದ್ರಲ್ಲೆಲ್ಲ ಸ್ಟರ್ ದೊಡ್ಡ. ಯಾಕಂದ್ರೆ ಪಂಚಾಮೃತಕ್ಕೆ ಬಾಳೆಹಣ್ಣು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದೆಲ್ಲ ಹಾಕಿರ್ತಾರಲ್ಲ, ಅದು ತಿನ್ನಕ್ ಬಹಳ ರುಚಿ. ಅದು ಘಮ ಬರ್ತಿದೆ. ಹೌದು. ಇದ್ರದ್ದು ನೋಡು, ಈ ತರ ಹಿಂಗ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ನೇಂದ್ರ ಬಾಳೆಹಣ್ಣು ಅಂತ ಬರುತ್ತಲ್ಲ, ನೇಂದ್ರ ಬಾಳೆಹಣ್ಣಲ್ಲಿ ಏನ್ ಮಾಡ್ತೀವಿ, ಜಾಮೂನ್ ಅಂತ ಮಾಡ್ತೀವಿ. ಆ ನೇಂದ್ರ ಬಾಳೆಹಣ್ಣ ಸಣ್ಣ ಕಟ್ ಮಾಡ್ಬಿಟ್ಟು, ನಾನಾ ರೀತಿ ಬಾಳೆಹಣ್ಣುಗಳು ಸಿಗತ್ತೆ. ಹೌದು. ಮತ್ತೆ ನಿಂಗೆ ವರ್ಷ ಎಲ್ಲ ಸಿಗತ್ತೆ ಬಾಳೆಹಣ್ಣು, ಒಂದು ಹಣ್ಣು ಅಂತೂ. ಆ ನೇಂದ್ರ ಬಾಳೆಹಣ್ಣಲ್ಲಿ
ಸಣ್ಣಕ್ಕೆ ಹೆಚ್ಚಿಬಿಟ್ಟು ತುಪ್ಪದಲ್ಲಿ ರೋಸ್ಟ್ ಮಾಡ್ಬಿಡ್ಬೇಕು ಹಂಚ ಮೇಲೆ. ಸಕ್ಕರೆ ಪಾಕಕ್ಕೆ ಹಾಕಿ ಏಲಕ್ಕಿ ಪುಡಿ ಕೇಸರಿ ದಳ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಇದು ಜಾಮೂನ್ ಅಂತೀರ, ಅದಕ್ಕೆ ಜಾಮೂನ್ ಅಂತ ಹೇಳ್ತಾರೆ. ಮತ್ತೆ ಒಂದ್ ಸ್ವಲ್ಪ ಜೇನುತುಪ್ಪ, ಕಾಂಬಿನೇಷನ್ಸ್ ಸೂಪರ್ ಅಲ್ಲ? ನೋಡು ಇದು ಘಮ ಬರ್ತಾ ಇದೆ ಅಲ್ಲ? ಈಗ ಏನ್ ಮಾಡೋಣ, ತುಪ್ಪ ಒಂದ್ ಸ್ಪೂನ್ ಕೊಡ್ತೀನಿ. ಇದು ಕಾಯ್ಲಿ ಅಲ್ವಾ ಆರಾಮಾಗಿ? ಅದ್ ಕಾಯ್ಲಿ. ನೋಡು ಅದು ಕೆನೆ ಕಟ್ಕೊಳ್ತಾ ಇದೆಯಲ್ಲ, ಆ ಕೆನೆ ಕಟ್ಕೊಳ್ತಾ ಇರ್ಬೇಕಾದ್ರೆ ಕಂಡೆನ್ಸ್ ಆದಂಗ ಆಗುತ್ತೆ. ಟೇಸ್ಟ್ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಬರೀ ಒಂದ್ 2 ಸ್ಪೂನ್ ಹಾಕೊಂಡಿದೀನಿ. ಈಗ ಏನ್ ಮಾಡೋಣ, ಈ ಗೋಧಿ ಹಿಟ್ಟು ನಾವೇನ್ ತುಪ್ಪ ಹಾಕೊಂಡು ಹುರ್ಕೊಂಡಿದೀವಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಲು ಕಾದಿದೆ, ಚೆನ್ನಾಗಿ ಕೆನೆ ಬಂದಿದೆ. ನಂಗೆ ಯಾವ್ದೋ ಸತ್ಯನಾರಾಯಣ ಪೂಜೆಯಲ್ಲಿ ಕೂತಂಗ ಅನ್ಸ್ತದೆ. ಮತ್ತೇನ್ ಗೊತ್ತಾ, ಪ್ರಸಾದ ಚೂರ್ ಚೂರ್ ಕೊಡ್ತಾರೆ, ಅದು ಬಹಳ ರುಚಿ ಮಾತ್ರ. ಬಟ್ ಅದ್ ನಿಜವಾಗ್ಲೂ ಸಾಕಾಗಲ್ಲ. ಹೌದು, ನಾನ್ ಮೆತ್ತ ಕ್ಯೂನಲ್ಲಿ ಹೋಗ್ಬಿಟ್ಟು ಇನ್ನೊಂದ್ ಕಡೆ ಹಿಂಗೆ ಇಟ್ಕೊಂಡಿರ್ತೀನಿ ಕೈ. ಅದೆಷ್ಟೇ ಒಂದ್ ಚೂರ್ ತಿಂದ್ರು ತುಂಬಾ ರುಚಿ. ಅದು ಪುಳಿಯೋಗರೆ ಈ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ, ಬಹಳ ರುಚಿ. ಅದ್ ಜೊತೆಗೆ ಏನ್ ಗೊತ್ತಾ, ಯಾರು ಮಕ್ಳಿದ್ರೆ ಸುಮ್ನೆ ಕಳಿಸ್ಬಿಡೋದೆ, ಹೋಗೋಗು. ಮಕ್ಳಿಗಾದ್ರೆ ಇಲ್ಲ ಅನ್ನಲ್ವಲ್ಲ, ಹೋಗೋಗು ಇಸ್ಕೊಂಬ ಹೋಗು ಅಂತ ಕಳಿಸ್ಬಿಡೋದು. ನೀವ್ ಮಾಡಿದ್ಯಾ? ಅಯ್ಯೋ ನೋಡು, ಇವಾಗ ಇದು ಹುರಿದಿರೋದು ಇದೆ. ಇದು ಗ್ಯಾಸ್ ಆಫ್ ಮಾಡ್ಬಿಟ್ಟು ಈಗ ಇದು ಹಾಲು ಕಾದಿದೆಯಲ್ಲ, ಹೌದು, ಈ ಗೋಧಿ ಹಿಟ್ಟನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕೊಂಡು ಸಕ್ಕರೆ, ಅದನ್ನ ಮುಗಿಸ್ತಾ ಇರ್ಬೇಕು. ಸಣ್ಣ ಉರಿ ಮಾಡಿ. ಮತ್ತೆ ಇನ್ನೊಂದೇನಂತಂದ್ರೆ, ಇದು ಮುಗಿಸ್ತಾ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೊಂತ ಬರ್ಬೇಕು. ಎಕ್ಸಾಕ್ಟ್ಲಿ. ನಂಗೆ ಯಾರೋ ಈ ಪ್ರೊಸೀಜರ್ನ ಹೇಳ್ತಾ ಇದ್ಲು, ಮುಂಚೆ ಎಲ್ಲ ಸಪಾದ ಪಕ್ಷ ಅಂದ್ರೆ ಆಕ್ಚುಲ್ ಟ್ರೆಡಿಷನಲ್ ಸಪಾದ ಪಕ್ಷ ಹೇಗ್ ಮಾಡ್ತಾರೆ ಅಂತ. ಹಂತವಾಗಿ ತುಪ್ಪ ಹಾಕ್ಬೇಕು, ಹಂತವಾಗಿ ಒಂದೊಂದೇ ಸಾಮಗ್ರಿಗಳನ್ನ ಸೇರ್ಸ್ಕೊಂಡ್ ಬರ್ಬೇಕು ಅಂತ. ಹೌದು. ನೋಡು, ಈಗ ಸಕ್ಕರೆ ನೀರ್ ಬಿಟ್ಕೊಂಡಿದೆ. ಉಡುಪಿನಲ್ಲಿ ಎಸ್ಪೆಷಲಿ ಹಿಂಗ್ ಮಾಡ್ತಿದ್ದ? ನನ್ನ ಅತ್ತಿಗೆ ತಾಯಿ ಮನೇಲಿ ಮಾಡ್ತಾ ಇದ್ರು. ಉಡುಪಿನಲ್ಲಿ ಒಟ್ಟು ಮಾಡ್ತಾರೆ. ಯಾಕೆಂದ್ರೆ ವಿನಯಾ ಪ್ರಸಾದ್ ಅಂತ ಇದಾರಲ್ಲ ಆರ್ಟಿಸ್ಟ್, ಅವ್ರು ನನ್ಗೆ ಹೇಳಿದ್ದು ಈ ಮೆಥಡ್ ನ. ಅವ್ರು ಅವಾಗ ಹೇಳಿದ್ರು, ಅವಾಗಿನ ಕಾಲದ ಸಪಾತ ಪಕ್ಷ ಈ ಕಲರ್ ಇರ್ತಿತ್ತು, ನಮ್ಮ ಈ ರವೆದು ವೈಟ್ ಆಗತ್ತಲ್ಲ ಆತರ ಇರಲ್ಲ ಅಂತ ಅವ್ರು ನೆನ್ಪಾಗ್ತಾ ಇದಾರೆ ಇದನ್ನ ಹೇಳ್ತಾ ಇದ್ರೆ. ಸೊ ಇದು ಸ್ವಲ್ಪ ದಪ್ಪ ಆಗ್ತಾ ಹೋಗ್ಬೇಕಿದ್ನು. ಈ ಗಂಟೆಲ್ಲ ಹೋಗುತ್ತೆ ಅವಾಗ. ಸೊ ಇದೊಂದ್ ಚೂರು ಮಾಡ್ಕೊಳ್ಳೋ ಹೊತ್ತಿಗೆ ನಾನೊಂದು ಬ್ರೇಕ್ ತಗೊಂಡ್ ಬಂದೆ. ಈಗ ಒಂದ್ ಕೆಲಸ ಮಾಡ್ಲಾ, ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಶೋರ್. ಗ್ಯಾಸ್ ಆನ್. ನಾನು ಇದು ಮುಗಿಸ್ತಾ ಇರ್ತೀನಿ. ಓಕೆ, ನೀವು ಇದನ್ನ ಮುಗಿಸ್ಕೊತೀರಿ, ನೀವೊಂದು ಬ್ರೇಕ್ ತಗೊಂಡ್ಬನ್ನಿ, ನಾನು ಬೇಗ ವಾಪಸ್ ಬಂದ್ಬಿಡ್ತೀನಿ. ಒಂದ್ ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬನ್ನಿ, ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ಡ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ನಂದು ಇದು ಹೆಂಗೋ ಮುಗಿಸ್ತಾ ಇರ್ತೀನಿ. ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕ್ತೀಯ? ಇಷ್ಟೋಡೋದ್ರಲ್ಲಿ ಏನಂತ ಇವಾಗ ಇನ್ನೊಂದ್ ಪಾತ್ರ ಮುಟ್ಸ್ಬೇಕಾ ನೀನು? ಹಂಗೆ ಹೆಂಗೋ ಗೋಧಿ ಘಮ ಇದೆ ಅಲ್ವಾ ಇದ್ರಲ್ಲಿ ಇದೆ. ಅದಕ್ಕೆ ಹೇಳಿದ್ದು ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಹಾಕಳವ. ಓಕೆ, ನೀನು ಸುಮ್ನೆ ನಿಂತ್ರೆ ಸ್ವಲ್ಪ ನನಗೆ ಸಂಕಟ ಆಗುತ್ತೆ ಕಡೆ. ಅರ್ಥ ಆಗುತ್ತೆ ನನ್ಗೆ. ನೋಡಿ, ಈಗ ಇದಕ್ಕೆ ಸ್ವಲ್ಪನೇ ತುಪ್ಪ ಹಾಕೊಂತ ಬರ್ತೀನಿ. ಓಕೆ, ಬಟ್ ಏನಂದ್ರೆ ಇದು ರೆಗ್ಯುಲರ್ ಕೇಸರಿ ಬಾತ್ಗಿಂತ ಸ್ವಲ್ಪ ತುಪ್ಪ ಜಾಸ್ತಿ ಎಳಿಯುತ್ತೆ. ಹೌದು. ಇದೊಂಥರ ಸಜ್ಜಿಗೆ ಅನ್ಬೇಕು ಕೇಸರಿ ಬಾತ್ ಅನ್ನೋದಕ್ಕಿಂತ. ನೀವು ಸಜ್ಜಿಗೆ ಅನ್ನೋದು ಜಾಸ್ತಿ ಅಲ್ಲ? ಸಜ್ಜಿಗೆ ಅಂತೂ ನಂಗೆ ದಿನ ಕೊಟ್ರು ತಿಂತೀನಿ ಗೊತ್ತಾ. ಅಷ್ಟೇ ಸಿಂಪಲ್ ಸ್ವೀಟ್ ಆದ್ರೂ ನಂಗೆ ಅಷ್ಟಿಷ್ಟ. ಅದು ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ನಂದು. ಈಗ ಈ ಹಂತದಲ್ಲಿ ಏನ್ ಮಾಡೋಣ, ಸ್ವಲ್ಪ ಕೇಸರಿ ದಳ. ಓಕೆ, ಹಾಲಲ್ಲಿ ನೆನ್ಸಿರೋದು ಮತ್ತೆ ಏಲಕ್ಕಿ ಪುಡಿ ಒಂದ್ ಸ್ಪೂನ್ ಕೊಡ್ತೀಮ.
ಎಷ್ಟೇ ಆದ್ರೂ ಹಳೆ ಕಾಲದ ಸ್ವೀಟ್ ಒಂಥರ ಮೆಮೊರಬಲ್ ಅಲ್ಲ? ಹೌದಪ್ಪ. ಒಂಥರ ಓಲ್ಡ್ ಮೂವೀಸ್ ತರ. ಅದು ಅಮ್ಮ ಮಾಡ್ಕೊಡೋದಕ್ಕಿಂತ ಅಜ್ಜಿ ಮಾಡ್ಕೊಟ್ಬಿಟ್ರಂತೂ ಇನ್ನೂ ಖುಷಿ. ಇಂಥವೆಲ್ಲ ಬೇಸಿಗೆ ರಜೆಗೆ ಅಜ್ಜಿ ಮನೆಗೆ ಹೋದಾಗ ಈ ತರ ಒಳ್ಳೆ ತಿಂಡಿಗಳು ಮಾಡಿ ಪಾಪ ಪ್ರೀತಿಯಿಂದ ಕೊಟ್ರೆ. ಆಗಿದ್ಯಾ ನೋಡಿ? ಇಲ್ಲ, ಚೂರಾಗಿ ನೋಡಿ. ಇದೇನಂದ್ರೆ ಇದೊಂದು ಚೂರೇ ಬಿಟ್ಕೊಡ್ತಾ ಬರುತ್ತೆ. ಇದು ಒಂಥರ ಹಲ್ವದ ತರ. ಓಕೆ. ನೇಪಾಳಿ ಅವರು ಇದು ಗೋಂಕ ಹಲ್ವಾ ಅಂತ ಮಾಡ್ತಾರೆ ಗೋಧಿ ಹಿಟ್ಟಲ್ಲಿ. ಸ್ವಲ್ಪ ಇದೇ ತರ ಇರುತ್ತೆ, ಬಟ್ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್. ಅದು ನೀ ಹೇಳಿದ್ದೆ ಒಂದ್ಸತಿ. ರೇಖಾದಾಸ್ ಅವರು ಬಂದಿದ್ರು ನಮ್ಮ ಇದಕ್ಕೆ. ಸಾಕಲ್ಲ? ಹಾ, ಸಾಕು. ಅದನ್ನ ತೆಗೆದು ಇದಕ್ಕೆ ಹಾಕು. ಅದಕ್ಕೆ ಹಾಕ್ಲಾ? ಹಾಕು. ಓಕೆ. ಏನಂದ್ರೆ ಅದ್ರೊಳಗೆ ತುಪ್ಪ ಒಂಚೂರು ಉಳ್ಕೊಂಡಿದ್ಯಲ್ಲ, ಏನ್ ಮಾಡ್ತೀನಿ ಗೊತ್ತಾ ನಾನು? ಗೊತ್ತು. ಏನ್ ಮಾಡ್ತೀನಿ? ಇದೆಲ್ಲ ಅದಕ್ಕೆ ಹಾಕೊಂಡು ಒಂಚೂರು ಹಂಗೆ ಬಳ್ದು ಹಾಕೊಂಡ್ಬಿಡೋದು. ನೋಡು, ಇವಾಗ ಇದನ್ನ ಒಂಚೂರು ಹಿಂಗೆ ಹಾಕ್ತೀನಿ. ಓಕೆ. ಅದನ್ನ ಸೇರ್ಸಿ ಹಾಕು. ಯಾಕಂದ್ರೆ ತುಪ್ಪ ಎಲ್ಲ ಇರುತ್ತಲ್ಲ ಅದ್ರೊಳಗೆ. ಅಂದ್ರೆ ಇನ್ನೊಂದು ಪಾತ್ರ ಮುಟ್ಸೋದ್ಕಿಂತ ಇರೋದೊಳಗೆ ಮಾಡ್ಕೊಂಡು ಹಾಗೆ ಹಾಕ್ಬಿಡು. ಬಿಸಿ ಇದೆ, ಒಂದ್ ಆ ಕಡೆ ಇಟ್ಕೊಳಕ್ಕಾಗತ್ತಾ? ನೋಡಿ, ಆಲ್ಮೋಸ್ಟ್ ಆಗ್ತಾ ಇದೆ ಈಗ. ಇದು ಅಷ್ಟೇ, ತಳ ಬಿಟ್ಟು ಬಂದ್ರೆ ಹದ ಬಂದಿದೆ ಅಂತ. ಬಟ್ ಏನಂದ್ರೆ ಇದಕ್ಕೆ ಸ್ವಲ್ಪ ನಾನು ಹೇಳ್ದಂಗೆ ತುಪ್ಪ ಜಾಸ್ತಿ ಬೇಕು, ಇಲ್ಲ ಅಂದ್ರೆ ಬಾಯಿಗೆ ಅಂಟತ್ತೆ. ಓಕೆ. ಒಂದ್ ಚೂರೇ ಹಾಕೊಂತಾ ಬರ್ಬೇಕಿದು. ಗಂಟೆಲ್ಲ ಒಡೆದಿದೆ ಅಲ್ಲ? ಗಂಟೆಲ್ಲ ಒಡೆದಿದೆ. ಮತ್ತೆ ಬಾಳೆಹಣ್ಣು ಒಂದ್ ಚೂರ್ ಮ್ಯಾಶ್ ಆಗ್ಲಿ ಅಂತ ನಾನು ಹಿಂಗ್ ಮಾಡ್ತಾ ಇದೀನಿ. ಓಕೆ ಓಕೆ. ನೋಡು, ಒಂದ್ 2 ಚಮಚ ತುಪ್ಪ ಹಾಕು. ಮತ್ತೆ ಇಲ್ಲೇ ಇದೆ, ಸ್ಪೂನ್ ಇಲ್ಲೇ ಇದೆ ನೋಡು. ಕೈ. ಮತ್ತೆ ಮಕ್ಕಳಿಗೆ ಆದಷ್ಟು ತುಪ್ಪ ದಿವಸ ಕೊಡ್ಬೇಕು. ಬುದ್ಧಿಶಕ್ತಿಗೆ ಬಹಳ ಒಳ್ಳೇದಿದು. ನಮ್ಮಲ್ಲಿ ಬರೀ ಸಾರನ್ನಕ್ಕೆ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಮಕ್ಳಿಗೆ ಲೈಟ್ ಆಗಿ ಸಾರನ್ನ ಕಲ್ಸಿ ತಿನ್ನಿಸ್ತಾರಲ್ಲ, ಅಯ್ಯೋ ಏನ್ ಚೆನ್ನಾಗಿರತ್ತಲ್ಲ ಅದು. ಅರ್ಧ ಎಲ್ಲ ನಾವೇ ತಿನ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಘಮ, ಸಾರಿನ ಘಮ ಇರುತ್ತಲ್ಲ, ಅದಕ್ಕೆ ಪಾಪ ಮಕ್ಳಿಗೆ ಊಟ ಆದ ತಕ್ಷಣ ಹಿಂಗ್ ದೃಷ್ಟಿ ತೆಗೆದ್ಬಿಟ್ಟು ತುಂಬಾನೇ ಮಾಡ್ತಾರೆ. ಅದು ನೀನ್ ಹೇಳ್ದಂಗೆ ಅಜ್ಜಿಯರೆಲ್ಲ ಇದ್ರೆ ಲಾಸ್ಟ್ ಅಲ್ಲಿ ತಿಂದಾದ್ಮೇಲೆ ಒಂಚೂರು ಅನ್ನ ತೆಗೆದ್ಬಿಟ್ಟು ಬದಿಯಲ್ಲಿ ಇಡ್ತಾರೆ. ಈಗ್ಲೂ ಅಷ್ಟೇ, ನಮ್ಮನೇಲಿ ನನ್ನ ಮಕ್ಕಳು ಅಷ್ಟೇ, ಲಾಸ್ಟ್ ಅಲ್ಲೇ ಇರ್ಲಿ ಒಂಚೂರು ತುಪ್ಪನ ಊಟ ಮಾಡ್ಬೇಕು. ಅದೇನೋ ರುಚಿ ನಿನ್ಗೂ ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ. ನಮಗ್ ಮೊದ್ಲು ಅದು ಅದೇ ಮೊದ್ಲೇ ಬಿಸಿ ಅನ್ನ ಇದ್ರೆ ಅದಕ್ಕೆ ಒಂಚೂರು ಉಪ್ಪು ತುಪ್ಪ. ಎಲ್ಲರೂ ಅದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ತಾರೆ. ಹೌದು. ಇದು ಆಗಿದೆ. ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೋತೀಯಾ? ಓ ಎಸ್. ಏನಂದ್ರೆ ಇದು ತಳ ಬಿಟ್ಕೊಂಡ್ ಬರ್ಬೇಕಿದು. ಓಕೆ. ತಳ ಬಿಟ್ಕೊಂಡ್ ಬಂದ್ರೆ ಆಗಿದೆ ಅಂತ. ಓಕೆ. ನೋಡು, ಈ ಹದ ಬರುತ್ತೆ. ಫಸ್ಟ್ ಗಂಟು ಅಂತ ಅನ್ಸ್ತಲ್ಲ ನಿಂಗೆ? ಬಟ್ ನಾನ್ ಸ್ಟಿಕ್ ಅಲ್ಲಿ ಮಾಡೋದು ಇದೊಂದೇ ಅಡ್ವಾಂಟೇಜ್ ಅಲ್ಲ, ಗೊತ್ತಾಗೋಗುತ್ತೆ ಈಸಿಯಾಗಿ ಕನ್ಸಿಸ್ಟೆನ್ಸಿ. ಜೊತೆಗೆ ವೇಸ್ಟೇಜ್ ತುಂಬಾ ಕಮ್ಮಿ ನಾನ್ ಸ್ಟಿಕ್ ಅಲ್ಲಿ. ಹೌದು. ಯೂಶಲಿ ಗೋಧಿ ಒಂಥರ ಅಂಟತ್ತಲ್ಲ ಬಾಯಿಗೆ, ಸೊ ಯೂಶಲಿ ತುಪ್ಪ ಜಾಸ್ತಿ ಹಿಡಿಯತ್ತೆ ಇದಕ್ಕೆ. ಈಗ ನೀ ರವೆಗೂ ಅಷ್ಟೇ ತುಪ್ಪ ಜಾಸ್ತಿ ಹಾಕ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಅಂಟಂಟು ಬರುತ್ತೆ. ಹೌದು. ಚೂರು ಅದು ಯಾಕೋ ಒಂಚೂರು ಘಮ ಬರುತ್ತೆ ಅಂತ. ನಂದು ಗೋಧಿ ಕೇಸರಿ ಬಾತ್ ರೆಡಿ ಆಗಿದೆ. ಟೇಸ್ಟ್ ಮಾಡ್ಕೊಂಡು ಹೇಳು. ಥ್ಯಾಂಕ್ ಯು, ಖಂಡಿತ ನೋಡ್ತೀನಿ. ಏನ್ ಕಲರ್ ಅಪ್ಪ ಇದು, ಕೇಸರಿ ಬಣ್ಣ. ಹೆದರ್ಕೋಬೇಡ, ತಿನ್ನು. ಯಪ್ಪ, ಏನ್ ಮಾಡ್ಲಿ, ಟೇಸ್ಟ್ ನೋಡ್ಬಿಡ್ಲಾ ರೀಕ್ಯಾಪ್ ನೋಡ್ತೀರಾ? ಪಾಪ ರೀಕ್ಯಾಪ್ ನೋಡ್ಬಿಡ್ಲಿ. ಆಯ್ತು. ಗೋಧಿ ಕೇಸರಿ ಬಾತ್ ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಯಲ್ಲಿ ಹಾಲು ಹಾಕಿ ಕಾಯಿಸಿಕೊಳ್ಳಿ.
ನಂತರ ಇನ್ನೊಂದು ಬಾಣಲೆಯಲ್ಲಿ ಗೋಧಿ ಹಾಕಿ ಚೆನ್ನಾಗಿ ಘಮ ಬರುವವರೆಗೂ ಹುರಿದುಕೊಳ್ಳಿ. ಈಗ ಕಾಯುತ್ತಿರುವ ಹಾಲಿಗೆ ಬಾಳೆಹಣ್ಣು ಕಟ್ ಮಾಡಿ ಹಾಕಿ ಚೆನ್ನಾಗಿ ಬೇಯಲು ಬಿಡಿ. ನಂತರ ಫ್ರೈ ಮಾಡಿದ ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಯುತ್ತಿರುವ ಹಾಲಿಗೆ ಈ ಫ್ರೈ ಮಾಡಿದ ಗೋಧಿ ಹಿಟ್ಟು ಸಕ್ಕರೆ ಹಾಕಿ ಗಂಟು ಹಿಡಿಯದ ಹಾಗೆ ಮಗುಚುತ್ತೀರಿ. ಈಗ ಇನ್ನೊಂದು ಬಾಣಲೆಯಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪ ಹಾಕಿ ಹುರಿದುಕೊಳ್ಳಿ. ನಂತರ ಮಗುಚುತ್ತಿರುವ ಗೋಧಿ ಮಿಶ್ರಣಕ್ಕೆ ಹಾಲಿನಲ್ಲಿ ನೆನೆಸಿದ ಕೇಸರಿ, ಏಲಕ್ಕಿ ಪುಡಿ, ಹಂತ ಹಂತವಾಗಿ ತುಪ್ಪ ಹಾಕಿ ತಳ ಬಿಟ್ಟು ಬರುವವರೆಗೂ ಚೆನ್ನಾಗಿ ಮಗುಚಿ. ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದುಕೊಂಡ ಗೋಡಂಬಿ ದ್ರಾಕ್ಷಿಯನ್ನು ಹಾಕಿ ಸರ್ವ್ ಮಾಡಿದರೆ ಗೋಧಿ ಕೇಸರಿ ಬಾತ್ ಸವಿಯಲು ಸಿದ್ಧ. ಓಕೆ, ಇನ್ಯಾರು ನನ್ನನ್ನು ತಡೆಯೋಕ್ಕಾಗಲ್ಲ. ಅಲ್ಲ ಕೆಲಸ ಇಲ್ಲ ಅಲ್ಲ. ಅಬ್ಬಾ, ಅಲ್ಲ ಕೆಲಸ ಇಲ್ಲ, ತಲೆಗೂ ಕೆಲಸ ಇರಲ್ಲ. ಅದು ಔಟು. ವಯಸ್ಸಾದವ್ರಿಗಂತೂ ಹಲ್ಲಿಲ್ದಿದ್ದವ್ರಿಗಂತೂ ಕ್ಲೀನಾಗಿ ಹಾಕೊಂಡು ಹೋಗ್ಬೋದು. ಅಯ್ಯೋ, ನಮ್ಮ ಮನೇಲಿ ಯಾವ್ದಾರು ಹಣ್ಣು ಮುತ್ಕಿ ಇರಬಾರ್ದು ಅನ್ಸ್ತದೆ. ಹಂಗ ಯಾಕೆ ಮಾಡ್ಕೊಟ್ರೆ ತಗೊಂಡೋಗ್ಬೋದು. ಅಯ್ಯೋ ಖಂಡಿತ. ಏನ್ ಮೈಂಡ್ ಬ್ಲೋಯಿಂಗ್ ಆಗಿದೆ. ಥ್ಯಾಂಕ್ ಯು. ದಯವಿಟ್ಟು ಟ್ರೈ ಮಾಡಿ, ಖಂಡಿತ ಸೂಪರ್ ಆಗಿದೆ. ಓಕೆ, ಸೊ ಒಂದು ಟ್ರೆಡಿಷನಲ್ ಆಯ್ತು. ಈಗಿನ ಮಕ್ಳಿಗೆ ಸ್ವಲ್ಪ ಈಗಿನ ಟ್ರೆಂಡ್ ಈ ಫಿಂಗರ್ ಚಿಪ್ಸ್ ಎಲ್ಲ ತಿಂತಾರಲ್ಲ, ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ. ಅಂತವ್ರಿಗೆ ಹನಿ ಚಿಲ್ಲಿ ಪೊಟ್ಯಾಟೊ ಅಂತ ಮಾಡ್ತಾ ಇದೀನಿ. ಹನಿ ಚಿಲ್ಲಿ ಪೊಟ್ಯಾಟೊ. ಓಕೆ, ಹನಿ ಏನೇನ್ ಬೇಕು ಹನಿ ಚಿಲ್ಲಿ ಪೊಟ್ಯಾಟೊ ಮಾಡೋದಕ್ಕೆ? ಹಂಗ್ ಬೇರೆ ಇದೆಯಾ? ಹೌದು. ಸರಿ, ಇದಕ್ಕೆ ಆಲೂಗಡ್ಡೆ, ಈಸ್ಟರ್ನ್ ಅಚ್ಕಾರದ ಪುಡಿ, ಚಿರೋಟಿ ರವೆ, ಚಿಲ್ಲಿ ಸಾಸ್, ಕಾರ್ನ್ಫ್ಲೋರ್, ವಿನೆಗರ್, ಬೆಳ್ಳುಳ್ಳಿ, ಈಸ್ಟರ್ನ್ ಜೀರಾ ಪೌಡರ್, ಎಳ್ಳು, ಸ್ಪ್ರಿಂಗ್ ಆನಿಯನ್, ಉಪ್ಪು, ಜೇನುತುಪ್ಪ, ಟೊಮೆಟೊ ಸಾಸ್, ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಗೂ ಸನ್ಪ್ಯೂರ್ ಎಣ್ಣೆ ಕರಿಯೋದಕ್ಕೆ. ಹೌದು, ಕರಿಯೋದಕ್ಕೆ. ಸೊ ಈಗ ಫಸ್ಟ್ ಮಿಕ್ಸಿಂಗ್ ಬೌಲ್ ಕೊಡು, ಆಮೇಲೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಓಕೆ, ಸ್ವೀಟ್ ತಿಂದಿದ್ಯಾ? ಹೌದು. ಬಾಯಿ ಸ್ವಲ್ಪ ಖಾರ ಖಾರ ಮಾಡೋಣ ಅಂತ. ಓ ಎಸ್, ಧಾರಾಳವಾಗಿ ಮಾಡಪ್ಪ. ಕೊಡಿ ಎಣ್ಣೆ ಹಾಕೊಳ್ಳ. ಓಕೆ, ಎಣ್ಣೆ ಹಾಕು. ನಾನೀಗ ಸಾಕಲ್ಲ ಇಷ್ಟು? ಹಾ, ಸಾಕು. ಆಲೂಗಡ್ಡೆನ ಈ ಫಿಂಗರ್ ಚಿಪ್ಸ್ಗೆ ಹೇಗೆ ಹೆಚ್ಕೊಳ್ತಾರ ಆ ತರ ಹೆಚ್ಕೊಂಡಿದ್ದೀನಿ, ಉದ್ದುದಕ್ಕೆ. ಸೊ ನಾನು ಒಂದು ಆಲೂಗಡ್ಡೆ, ದೊಡ್ಡ ಆಲೂಗಡ್ಡೆ ತಗೊಂಡಿದ್ದೀನಿ. ಓಕೆ, ಸ್ವಲ್ಪ ಚಿರೋಟಿ ರವೆ. ಚಿರೋಟಿ ರವೆ ಹಾಕೋ ಉದ್ದೇಶ ಗರಿ ಬರುತ್ತೆ ಅಂತ. ಓಕೆ. ಕಾರ್ನ್ಫ್ಲೋರು. ಈಗ ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ನಾವು ಆದಷ್ಟು ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು. ಹೌದಾ? ಹೌದು, ಕೈಗಂಟತ್ತೆ ಅದು. 1 ಟೇಬಲ್ ಸ್ಪೂನ್ ಆಗಷ್ಟು ಕಾರ್ನ್ಫ್ಲೋರ್, ಮತ್ತೆ ಪೆಪ್ಪರ್ ಪೌಡರ್, ಈಸ್ಟರ್ನ್ ಪೆಪ್ಪರ್ ಪೌಡರ್ ಸ್ವಲ್ಪ. ಓಕೆ. ಈಸ್ಟರ್ನ್ ಅಚ್ಕಾರದ ಪುಡಿ, ಮತ್ತೆ ಉಪ್ಪು. ರುಚಿಗೆ ಚೂರೇ ಚೂರು ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದನ್ನ ಸಾರ್ಟ್ ಮಾಡಬೇಕು, ಅದಕ್ಕೂ ಉಪ್ಪು ಹಾಕೊಳ್ಬೇಕು. ಈಗ ನಾನು ಆಲೂಗಡ್ಡೆ, ಕಾರ್ನ್ಫ್ಲೋರ್, ಚಿರೋಟಿ ರವೆ, ಈಸ್ಟರ್ನ್ ಅಚ್ಕಾರದ ಪುಡಿ, ಈಸ್ಟರ್ನ್ ಜೀರಾ ಪುಡಿ ಹಾಗೂ ಪೆಪ್ಪರ್ ಪೌಡರ್ ಹಾಕೊಂಡಿದ್ದೀನಿ. ಈ ಕರದ ತಿಂಡಿಗಳೆಲ್ಲ ಮಾಡ್ತಾ ಡಿಶ್ ಏನಿದೆಯೋ ಅದು ಜಾಸ್ತಿ ಎಣ್ಣೆ ಕುಡಿದೇ ಇರೋದಕ್ಕೆ ಏನಾದ್ರು ಟಿಪ್ಸ್ ಇದೆಯಾ ಪ್ರತಿಮಾ? ಏನಂದ್ರೆ ಹಿಟ್ಟನ್ನ ನಾವು ನೀರಾಗ ಕಲ್ಸ್ಕೋಬಾರ್ದು ಒಂದು. ಆಮೇಲೆ ಹಿಟ್ಟನ್ನ ಕಲ್ಸಾದ್ಮೇಲೆ ಸ್ವಲ್ಪ ನೆನೆಯಕ್ ಬಿಡಬಾರ್ದು. ಬಿಡಬಾರ್ದು. ನೆನೆಯಕ್ ಬಿಟ್ಟ ಅಂತಂದ್ರೆ ಎಣ್ಣೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹೌದಾ? ಹೌದು. ಆಮೇಲೆ ಹಿಟ್ಟನ್ನ ಆದಷ್ಟು ಸ್ವಲ್ಪ ಗಟ್ಟಿ ಕಲ್ಸ್ಕೋಬೇಕು. ತುಂಬಾ ನೀರಾಗಿದ್ರೆ ಅದು ಎಣ್ಣೆ ಕುಡಿಯುತ್ತೆ. ಆಮೇಲೆ ಸೋಡಾ ಬಳಕೆ ಜಾಸ್ತಿ ಮಾಡಿದ್ರೆ ಅದು ಅಷ್ಟೇ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಜೊತೆಗೆ ತಿನ್ಮೇಲೆ ನಮಗೂ ಚೆನ್ನಾಗಿ ನೀರು ಕುಡಿಸುತ್ತೆ. ಹೌದು, ಚೆನ್ನಾಗಿ ನೀರು ಕುಡಿಸುತ್ತೆ. ನೋಡಿ, ಇವಾಗ ನಾನು ಹೇಳ್ದಂಗೆ ನೋಡು, ಈ ತರ ಹಿಂಗ್ ಸಾರ್ಟ್ ಮಾಡ್ಕೋಬೇಕಷ್ಟೇ. ಓಕೆ ಓಕೆ. ಈ ತರ ಹಿಂಗ್ ಮಿಕ್ಸ್ ಮಾಡ್ಕೋಬೇಕು, ಆದಷ್ಟು ಕೈಯಲ್ಲಿ ಮುಟ್ಬಾರ್ದು. ಎಣ್ಣೆ ಕಾದಿದ್ಯಾ? ಕಾಯ್ಬೇಕಲ್ಲ. ಒಂದ್ ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲ್. ನೀವು ನೋಡ್ತಾ ಇದ್ದೀರಾ ಸುವರ್ಣ.
ನೀವ್ ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸ್ಪ್ರಿಂಗ್ ಆನಿಯನ್ಸ್ ನಾವು ಒಗ್ಗರಣೆಗೆ ಹಾಕೊಳ್ತೀವಿ. ಒಗ್ಗರಣೆಗೆ ಹಾಕೊಳ್ತೀವಿ. ಇದಿಷ್ಟು ಮಾತ್ರ ಸಾರ್ಟ್ ಮಾಡ್ಬಿಟ್ಟು ಫ್ರೈ ಮಾಡ್ಕೊಳ್ತೀವಿ. ಯೂಶಲಿ ಫಿಂಗರ್ ಚಿಪ್ಸ್ ಹೇಗೆ ಕರಿತೀವೋ ಅದೇ ತರ ಕರಿತೀವಿ. ಯೂಶಲಿ ಫಿಂಗರ್ ಚಿಪ್ಸ್ ಅಲ್ಲಿ ಒಂಚೂರು ಕಾರ್ನ್ಫ್ಲೋರ್ ಹಾಕೊಂಡು ಕರಿತೀವಿ. ಹೌದು. ಇದ್ರೊಳಗೆ ನಾವು ಒಂದ್ ಸ್ವಲ್ಪ ಚಿರೋಟಿ ರವೆ ಹಾಕ್ತಿವಿ, ಯಾಕಂದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಅಂತ. ಓಕೆ 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 ನೋಡಿ, ಈ ತರ ರವೆ ಅದೆಷ್ಟು ಮೆತ್ಕೊಂಡಿರುತ್ತೋ ಅಷ್ಟೇ ಸಾಕಾ ಕ್ರಿಸ್ಪಿ? ಅಷ್ಟೇ ಸಾಕು ಇದಕ್ಕೆ. ಮತ್ತೇನ್ ಗೊತ್ತಾ, ಆದಷ್ಟು ರವೆ ಅಂದ್ರೆ ಈ ಆಲೂಗಡ್ಡೆ ಒದ್ದೆ ಇರುತ್ತಲ್ಲ ಸ್ವಲ್ಪ, ಆ ಒದ್ದೆಗೆ ಎಷ್ಟು ಅಂಟ್ಕೊಳ್ಳುತ್ತೋ ಅಷ್ಟೇ ಸಾಕು. ಓಕೆ. ಎಣ್ಣೆ ಕಾದಿದೆ ಅನ್ಸುತ್ತೆ. ಎಣ್ಣೆ ಕಾದಿದೆ ಅಂದ್ರೆ ಏನ್ ಮಾಡ್ಬೇಕು, ಈ ತರ ಒಂದೊಂದೇ ಹಾಕೋಬೇಕು. ಓಕೆ. ಯಾಕಂದ್ರೆ ಕೆಲವೊಂದು ಪುಡಿಗಳು ಕೆಳಗೆ ಇರುತ್ತಲ್ಲ, ಸೊ ಅಂಟ್ಕೊಂಡಿರೋದು. ಓಕೆ. ಬಟ್ ಈ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಪ್ರತಿಮಾ ಏನ್ ಮಾಡ್ಕೊಟ್ರು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಒಳ್ಳೆ ಕಾಂಪ್ಲಿಮೆಂಟ್. ಈಗ ಇದಿಷ್ಟು ಹಿಂಗೆ ಸ್ವಲ್ಪ ಮಾಡ್ಕೊಂಡು ಹಾಕೋಬೇಕು. ಸ್ವಲ್ಪ ಅದು ಗರಿ ಗರಿ ಆಗುತ್ತಲ್ಲ, ಗರಿ ಗರಿ ಆಗಲ್ವರೆಗೂ ಕರ್ಕೋಬೇಕು. ಓಕೆ. ಈಗ ಇದ್ರ ಜೊತೆಗೆ ಎರಡು ಕೆಲಸ ಆಗತ್ತೆ ಗೊತ್ತಾ. ಒಂದ್ ಈ ಕಡೆ ಇದು, ಇನ್ನೊಂದ್ ಕಡೆ ನಾವು ಒಗ್ಗರಣೆನೂ ಮಾಡ್ಕೊಂಡ್ಬಿಡೋಣ. ಓಕೆ. ಬೇಕಾದ್ರೆ ಇದು ಉಳಿದಿದೆ ಅಂತಂದ್ರೆ ಇನ್ನೊಂದಷ್ಟು ಆಲೂಗಡ್ಡೆ ಹಾಕೋಬಹುದು. ಓಕೆ. ಇನ್ನೊಂದು ಬಾಣ್ಲೆ ಕೊಡ್ತೀಯಾ? ಹಾ. ಈಗ ಇಲ್ಲಿ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಸ್ವಲ್ಪ ಸಾಕು. 1 ರಿಂದ 1.5 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಬೇಕಾಗುತ್ತೆ. ಈಗ ಇದಕ್ಕೆ ಬೆಳ್ಳುಳ್ಳಿ, ನಾವು ಈರುಳ್ಳಿ ಹಾಕ್ತಾ ಇಲ್ಲ, ಡೈರೆಕ್ಟ್ ಆಗಿ ಬೆಳ್ಳುಳ್ಳಿ. ಇಲ್ಲಿ ಹನಿ ಎಲ್ಲಿದೆ? ಹನಿ ಇಲ್ಲಿದೆಯಲ್ಲ, ಒಂದು ಸ್ಪ್ಯಾಚುಲಾ ಕೊಡ್ತೀಯಾ? ಇದಕ್ಕೆ ನಾವು ಶುಂಠಿ ಹಾಕ್ತಾ ಇಲ್ಲ, ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಇದನ್ನೆಲ್ಲ ಹಾಕ್ತಾ ಇಲ್ಲ, ಅದ್ರ ಬದಲಿಗೆ ಸಾಸಸ್ ಬಳಕೆ ಮಾಡ್ತಾ ಇದೀವಿ. ಓಕೆ. ಇದು ಆಗಿದೆ, ತೆಗಿತೀಯಾ? ಇದು ತೆಗಿಲಾ? ಹಾ, ನೋಡು ಗರಿ ಗರಿ ಬಂದ. ಹುಷಾರು, ಹುಷಾರು. ಒಂದೇ ತರ ಫಿಂಗರ್ ಚಿಪ್ಸ್ ತಿನ್ನಕ್ಕೆ ಬೇಜಾರಾದವ್ರು ಈ ತರ ಮಾಡ್ಕೋಬಹುದು. ಖಂಡಿತಪ್ಪ. ಬಟ್ ಫಿಂಗರ್ ಚಿಪ್ಸ್ ಒಂಥರ ಬೇಜಾರಾಗದೇ ಇರೋಂಥದ್ದು ನನ್ನ ಪ್ರಕಾರ. ಹೌದು. ಫಸ್ಟ್ ಆಫ್ ಆಲ್ ಆಲೂಗಡ್ಡೆಲಿ ಏನೇ ಮಾಡಿದ್ರು ಇಷ್ಟ ಆಗುತ್ತೆ, ಅಂಡ್ ಅದ್ರಲ್ಲಿ ಫಿಂಗರ್ ಚಿಪ್ಸ್ ಅಂತೂ ಇನ್ನೂ ಯಮ್. ಈಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದೀನಿ, ಈರುಳ್ಳಿ ಹೂವ. ಓಕೆ. ಇದ್ರ ಜೊತೆ ಬಾಡಿಸ್ಕೋಬೇಕು. ಓಕೆ. ಇದೇನು ಜಾಸ್ತಿ ಬಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮೆತ್ತಗಾದ್ರೆ ಸಾಕು. ಓಕೆ. ಈ ಹಂತದಲ್ಲಿ ಏನ್ ಮಾಡೋಣ, ಟೊಮ್ಯಾಟೊ ಸಾಸ್. ಓಕೆ. 1 ರಿಂದ 2 ಟೇಬಲ್ ಸ್ಪೂನ್ ಆಗಷ್ಟು ಟೊಮೆಟೊ ಸಾಸ್ ಬೇಕಾಗತ್ತೆ. ಇದಕ್ಕೆ ಖಾರ ನಾವು ಹಾಕ್ತಿರೋದು ಟೊಮೆಟೊ ಸಾಸ್, ಚಿಲ್ಲಿ ಸಾಸ್. ಆಹಾ. ಓಕೆ. ಮತ್ತೆ ಪೆಪ್ಪರ್ ಪೌಡರ್. ಓಕೆ. ಇನ್ನೊಂದು ಸ್ಪೂನ್. ಸ್ವಲ್ಪ ಕಾಳುಮೆಣಸಿನ ಪುಡಿ, ಈಸ್ಟರ್ನ್ ಕಾಳುಮೆಣಸಿನ ಪುಡಿ, ಚೂರು ಅಚ್ಕಾರದ ಪುಡಿ, ಮತ್ತೆ ಜೀರಾ ಪೌಡರ್, ಈಸ್ಟರ್ನ್ ಜೀರಾ ಪೌಡರ್. ಇದಿಷ್ಟು ಹಾಕಾದ್ಮೇಲೆ ಒಂದ್ಸತಿ ಸಾರ್ಟ್ ಮಾಡ್ಕೊಂಡು ಈ ತರ. ಓಕೆ. ಸ್ವಲ್ಪ ಜೇನುತುಪ್ಪ ಈ ಫ್ಲೇವರ್ಗೆ, ಈ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇನ್ನು ಖಾರದ ಜೊತೆ ಜೇನುತುಪ್ಪ ಒಂಥರ ನೋಡು, ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಒಂಚೂರು ಸ್ಪ್ಯಾಚುಲಾ. ಇದಕ್ಕೂ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತಾ ಇದೀವಿ, ಯಾಕಂದ್ರೆ ನಾವು ಹಿಟ್ಟಿಗೂ ಹಾಕಿದ್ವಿ ಅವಾಗ. ಮತ್ತೆ ಸ್ವಲ್ಪ ವಿನೆಗರ್, ಚೂರು.
ಒಂದ್ ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡಿ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೀವ್ ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸೊ ಇದಿಷ್ಟು ಹಾಕಿದೀವಲ್ಲ, ಈಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಆಲೂಗಡ್ಡೆನ ಇದಕ್ಕೆ ಹಾಕೊಂಡ್ಬಿಡೋಣ. ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗತ್ತೆ ಇದು. ಒಂಥರ ಇಮ್ಯಾಜಿನ್ ಮಾಡ್ಕೋಬಹುದು ಆ ಟೇಸ್ಟ್ ಹೆಂಗಿರುತ್ತೆ ಅಂತ. ಬಟ್ ಹನಿ ಒಂದು ಹೌದು ಯಾವ ರೀತಿ ಇದೆ ಅಂತ ಗೊತ್ತಾಗಲ್ಲ. ಈಗ ಬಿಳಿ ಎಳ್ಳು ನಾನು ಹುರಿದಿಟ್ಟಿರೋ ಎಳ್ಳಿದು, ಬಿಳಿ ಎಳ್ಳನ್ನ ಹುರಿದಿಟ್ಕೊಂಡಿದ್ದೀನಿ. ಒಂದು ಸರ್ವಿಂಗ್ ಬೌಲ್ ಕೊಡ್ತೀಯ? ಮತ್ತೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಆಲೂಗಡ್ಡೆಯಲ್ಲಿ ಮಕ್ಕಳಿಗೆ ಬಹಳ ಒಳ್ಳೇದು. ಓಕೆ, ಈ ಎಳೆ ಮಕ್ಕಳಿಗೆ ಆದಷ್ಟು ಆಲೂಗಡ್ಡೆನ ಕೊಟ್ರೆ ಒಳ್ಳೇದು. ಕೆಲವ್ರಿಗೆ ದೊಡ್ಡವರಿಗೆ ವಾಯು ಆಗತ್ತೆ ಅಂತಾರೆ, ಬಟ್ ಮಕ್ಕಳಿಗೆ ಮಾತ್ರ ತುಂಬಾ ಒಳ್ಳೇದು. ಓಕೆ, ಗ್ಯಾಸ್ ಆಫ್ ಮಾಡ್ತೀಯ? ಫೋರ್ಕ್ ರೆಡಿ ಮಾಡ್ಕೋ. ಮಾಡೋಣ. ನಾನು ಇನ್ನೂ ಒಂಥರ ನೋಡ್ಕೋತಾ ಇದ್ದೀನಿ. ರೆಡಿನಾ? ಓ ಎಸ್. ಓಕೆ, ಮೇಲ್ಗಡೆಯಿಂದ ಸ್ವಲ್ಪ ಮಂಚೂರಿಯನ್ ತರ ಕಾಣ್ತಾ ಇದೆ. ಹೌದು, ಎಳ್ಳು ಹಾಗೂ ಸ್ಪ್ರಿಂಗ್ ಆನಿಯನ್, ಸ್ವಲ್ಪ ಹಸಿ ಸ್ಪ್ರಿಂಗ್ ಆನಿಯನ್. ರೆಡಿನಾ? ಓಕೆ, ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಹನಿ ಚಿಲ್ಲಿ ಪೊಟ್ಯಾಟೊ. ಸೂಪರ್. ಎಸ್, ಹನಿ ಚಿಲ್ಲಿ ಪೊಟ್ಯಾಟೊ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಕಟ್ ಮಾಡಿಕೊಂಡ ಆಲೂಗಡ್ಡೆ, ಚಿರೋಟಿ ರವೆ, ಜೋಳದ ಹಿಟ್ಟು, ಇಷ್ಟನ್ ಕರಿಮೆಣಸಿನ ಪುಡಿ, ಇಷ್ಟನ್ ಅಚ್ಚುಕಾರದ ಪುಡಿ, ಉಪ್ಪು, ಈಸ್ಟರ್ನ್ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಕಲಸಿ. ನಂತರ ಈ ಕಲಿಸಿಕೊಂಡ ಮಿಶ್ರಣವನ್ನು ಕಾದ ಸನ್ಫ್ಯೂರ್ ಎಣ್ಣೆಯಲ್ಲಿ ಹಾಕಿ ಕರೆದುಕೊಂಡು ತೆಗೆದು ಇಟ್ಟುಕೊಳ್ಳಿ. ಈಗ ಬಾಣಲೆಯಲ್ಲಿ ಸನ್ಫ್ಯೂರ್ ಎಣ್ಣೆ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಇದಕ್ಕೆ ಈರುಳ್ಳಿ ಕಾವು, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಈಸ್ಟರ್ನ್ ಮೆಣಸಿನ ಪುಡಿ, ಈಸ್ಟರ್ನ್ ಅಚ್ಚುಕಾರದ ಪುಡಿ, ಈಸ್ಟರ್ನ್ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಜೇನುತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ವಿನೆಗರ್ ಹಾಕಿ ಚೆನ್ನಾಗಿ ಕಲಸಿ. ನಂತರ ಎಣ್ಣೆಯಲ್ಲಿ ಕರೆದ ಆಲೂಗಡ್ಡೆ ಪೀಸ್ ಹಾಕಿ ಚೆನ್ನಾಗಿ ಹೊಂದಿಸಿ. ಕೊನೆಯಲ್ಲಿ ಫ್ರೈ ಮಾಡಿಕೊಂಡ ಬಿಳಿ ಎಳ್ಳು ಹಾಕಿ ಸರ್ವ್ ಮಾಡಿದರೆ ರುಚಿ ರುಚಿಯಾದ ಹನಿ ಚಿಲ್ಲಿ ಪೊಟ್ಯಾಟೊ ಸವಿಯಲು ಸಿದ್ಧ. ಓಕೆ, ಅಬ್ಬಾ ತುಂಬಾ ದೊಡ್ಡ ಪೀಸೆ ಬಂದ್ಬಿಡ್ತಲ್ಲಪ್ಪ. ಫ್ರೆಂಚ್ ಫ್ರೈಸ್ ಇಷ್ಟ ಆದವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ. ಏನಾಯ್ತು, ಹುಳಿನಾ? ಸಿಕ್ಕಾಬಡೆ ಚೆನ್ನಾಗಿದೆ. ಹನಿ ಜೇನುತುಪ್ಪದ ಫ್ಲೇವರು, ಬಟ್ ಆದ್ರೂ ತುಂಬಾ ಸ್ವೀಟ್ ಆಗಿಲ್ಲ, ಖಾರವಾಗೇ ಇದೆ, ಸಖತ್ತಾಗಿದೆ. ಥ್ಯಾಂಕ್ ಯು. ಅಂಡ್ ಸಖತ್ ಸಿಂಪಲ್ ಅನ್ಸ್ತು. ಸೂಪರ್ ಸೂಪರ್ ಸೂಪರ್. ಇನ್ನೂ ಏನಾದ್ರೂ ಬೇಕು? ಈಗ ಬೇಸಿಗೆ ಆಗಿರೋದ್ರಿಂದ ಇನ್ನೊಂದು ಡ್ರಿಂಕ್ ಹೇಳ್ಕೊಡ್ತೀನಿ. ವೈ ನಾಟ್? ಸೊ ಜಿಂಜರ್ ಲೈಮ್ ಸೋಡಾ ಹೇಳ್ಕೊಡ್ತಾ? ಜಿಂಜರ್ ಲೈಮ್ ಸೋಡಾ ಏನ್ ಬೇಕು ಜಿಂಜರ್ ಲೈಮ್ ಸೋಡಾ ಮಾಡೋದಕ್ಕೆ? ಇದಕ್ಕೆ ಶುಂಠಿ, ಉಪ್ಪು, ಐಸ್ ಕ್ಯೂಬ್ಸ್, ಸಕ್ಕರೆ, ಲಿಂಬೆ ಹಣ್ಣು ಹಾಗೂ ಸೋಡಾ. ಈಗ ಒಂದು ಪ್ಯಾನ್ ಕೊಡು, ಸಕ್ಕರೆನ ಕರಗಿಸ್ಕೊಂಡ್ಬಿಡೋಣ. ಓಕೆ, ಗ್ಯಾಸ್ ಆನ್ ಮಾಡ್ತೀಯ? ಈಗ ಸ್ವಲ್ಪ ನೀರು ಹಾಕೊಂಡು ಸಕ್ಕರೆ ಕರಗಿಸ್ಕೊಂಡ್ಬಿಡೋಣ. ಓಕೆ, ಇದನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಿಟ್ಕೊಂಡು ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕೋ ಸೋಡಾ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಓ, ಕಾನ್ಸಂಟ್ರೇಟ್ ತರ ಮಾಡಿ ಇಟ್ಕೊಂಡ್ಬಿಡೋದಾ? ಹೌದು. ಈಗ ನೀರು ಹಾಕಿದೀವಲ್ಲ, ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕರಗಾಕ್ ಬಿಟ್ಬಿಡೋಣ. ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿ ಮಾಡಿಟ್ರೆ ನೀನು ಒಂದು 2-3 ದಿವಸ ಬಳಕೆ ಮಾಡ್ಬೋದು. ಸಕ್ಕರೆ ಕರಗಲಿ ಅಷ್ಟರೊಳಗೆ ಈ ಶುಂಠಿ ಇದೆಯಲ್ಲ, ಶುಂಠಿನ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ಬರ್ತೀನಿ. ಓಕೆ, ಇದು ನೋಡ್ಕೋತಾ ಇರ್ತೀನಿ. ಶುಂಠಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಬೇಕು.
ಓಕೆ ಇದೊಂಚೂರು ಪಾಕದ ತರ ಆಗ್ಬೇಕಾ ಅಥವಾ ಇಲ್ಲ, ಬರೀ ಕರಗಿದ್ರೆ ಕರಗಿದ್ರೆ ಸಾಕು. ಸಾಕಾ? ಕರಗಿದ್ರೆ ಸಾಕು. ಮತ್ತೆ ಶುಂಠಿ ಹಾಕಿ ಚೆನ್ನಾಗಿ ಕುದಿಸ್ತೀವಿ. ಓಕೆ. ಶುಂಠಿ ಸ್ವಲ್ಪ ಪೇಸ್ಟ್ ತರ ಮಾಡ್ತೀವಿ. ಈ ಅಂಗಡಿಗಳಲ್ಲೆಲ್ಲ ಸೋಡಾ ಅಂತ ಮಾಡ್ಕೊಡ್ತಾರಲ್ಲ, ಲೈಮ್ ಸೋಡಾ, ಅದಕ್ಕೆಲ್ಲ ಈ ತರ ಮಾಡಿಟ್ಬಿಟ್ಟಿರ್ತಾರೆ ಅನ್ಸುತ್ತಲ್ಲ. ಹೌದು, ಮಸಾಲಾ ಸೋಡಾ. ಹಾ ರೈಟ್, ಮಸಾಲಾ ಸೋಡಾ. ಎಷ್ಟು ಎಫರ್ಟ್ಲೆಸ್ ಮಾಡ್ಬಿಡ್ಬೋದು. ನೋಡು ಘಮ ಅಂತಿದೆಲ್ಲ ಶುಂಠಿ. ಇಷ್ಟು ಶುಂಠಿ ಹಾಕೋಣ. ಓಕೆ. ಏನಂದ್ರೆ ಶುಂಠಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೀರ್ಣಕಾರಿ. ಮತ್ತೆ ಈ ಒಣ ಶುಂಠಿ ಇದೆಯಲ್ಲ ನಂದು, ಈ ಬೇಸಿಗೆಗೆ ಸಾಮಾನ್ಯವಾಗಿ ಎಲ್ಲರಿಗೂ ತಲೆನೋವು ಬರುತ್ತೆ. ಹೌದು. ಮಾತ್ರೆ ತಗೊಳ್ಳೋದ್ಕಿಂತ ಶುಂಠಿ, ಒಣ ಶುಂಠಿನ ಗಂಧದ ಕಲ್ ಮೇಲೆ ತೇದ್ಬಿಟ್ಟು ಹಣೆ ಮೇಲೆ ಹಚ್ಕೊಂಡ್ರೆ ಬೇಗ ನಿವಾರಣೆ ಆಗುತ್ತೆ. ಅಪ್ಪ ನಾನಂತೂ ಖಂಡಿತ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಒಂದ್ ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದ್ಬಿಟ್ರೆ ತಲೆನೋವು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ ತಲೆನೋವು. ಹೌದು, ಅದಕ್ಕೆ ಹೇಳಿದ್ದು ಒಣ ಶುಂಠಿನ ತೇದ್ಬಿಟ್ಟು ಸ್ವಲ್ಪ ನೀರ್ ಹಾಕಿ ತೇದ್ಬಿಟ್ಟು ಹಣೆ ಮೇಲೆ ಆ ರಸ ಹಚ್ಚಿದ್ರೆ ಸಾಕು. ಹೌದು, ಅದು ಹಚ್ಕೊಂಡ್ರೆ ಸಾಕು. ನಮ್ಮಲ್ಲಿ ಉರಿಯಲ್ವಾ ಹಣೆ? ಏನು ಆಗಲ್ಲ. ಸ್ವಲ್ಪ ನಿನಗೆ ಅದು ಡ್ರೈ ಆದಾಗ ಉರಿಯುತ್ತೆ, ಬಟ್ ಅದ್ ಬಿಟ್ರೆ ಬೇಗ ನಿನಗೆ ಗೊತ್ತಾಗತ್ತೆ, ಎಫೆಕ್ಟ್ ಗೊತ್ತಾಗತ್ತೆ. ಈಗ ಇದು ಸ್ವಲ್ಪ ಕುದಿಬೇಕು. ಸೊ ಇದು ಕುದಿಯೋ ಹೊತ್ತಿಗೆ ಒಂದು ವಿರಾಮ. ಓ ಎಸ್. ಏನಿದು? ಶುಂಠಿ ಲೈಮ್ ಸೋಡಾ. ಲೈಮ್ ಸೋಡಾ. ಓಕೆ, ಶುಂಠಿ ಲೈಮ್ ಸೋಡಾ ರೆಡಿ ಆಗೋಗುತ್ತೆ. ಆದ್ರೆ ಒಂದು ಪುಟ್ಟ ವಿರಾಮದ ನಂತರ. ಈಗ ಒಂದು ಪುಟ್ಟ ವಿರಾಮ. ನೀವ್ ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡ್ಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡ್ಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡ್ಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ಡ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡ್ಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ಶುಂಠಿ ಕಾನ್ಸಂಟ್ರೇಟ್ ಆಗಿದೆಯಾ ಇದು? ಈಗ ಆರಿಸಿದ್ದೀನಿ. ಓಕೆ. ಆರಿಸಾದ್ಮೇಲೆ ಏನ್ ಮಾಡಲ್ಲ, ಲಿಂಬೆ ಹಣ್ಣು. ಮತ್ತೆ ಈ ಲಿಂಬೆ ಹಣ್ಣು ನಾವು ಹಿಂಡಾದ್ಮೇಲೆ ನೋಡು ಇದಿರತ್ತಲ್ಲ, ಇದೇನ್ ಮಾಡ್ಬೇಕು ಗೊತ್ತಾ, ಎಲ್ಬೂಸ್ ಇಲ್ಲಿ ಡಾರ್ಕ್ ಇರುತ್ತಲ್ಲ, ಹಾಕ್ಬಿಟ್ಟು ಉಜ್ಬಿಟ್ಟು ತೊಳ್ಕೊಂಡ್ಬಿಟ್ರೆ ಬೆಳ್ಳಗಾಗತ್ತೆ. ಆಮೇಲೆ ಕಾಲ್ ಒಡೆದಿರತ್ತಲ್ಲ, ಕರೆಕ್ಟ್, ಕಾಲ್ ಒಡೆದಿರ್ಬೇಕಾದ್ರೂ ಹಾಕಿ ಉಜ್ಬಿಟ್ಟು ಅದನ್ನು ತೊಳೆದ್ರೆ ಕ್ಲೀನ್ ಆಗುತ್ತೆ. ಈಗ ಲಿಂಬೆ ಹಣ್ಣಿನ ರಸ ಯೂಶಲಿ ಕುಕ್ಕರ್ ಅಡಿಯಲ್ಲಿ ಇಡ್ತೀವಿ, ಕಪ್ಪು ಹೋಗುತ್ತೆ ಅಂತ. ಅದಿಲ್ಲ ಅಂದ್ರೆ ಸಿಟ್ರಿಕ್ ಆಸಿಡ್ ಇದೆಯಲ್ಲ, ಅದನ್ನು ಒಂಚೂರು ಹಾಕಿದ್ರೆ ಇದು ಚೆನ್ನಾಗಾಗತ್ತೆ ಕುಕ್ಕರ್. ಓಕೆ. ಸ್ವಲ್ಪ ಸ್ಟ್ರಾಂಗ್ ಬೇಕಾಗತ್ತಿದೆ. ಈಗ ಇದನ್ನೇನ್ ಮಾಡ್ಕೊಳ್ಳೋಣ, ಸ್ವಲ್ಪ ಶೋಧಿಸ್ಕೊಂಡ್ಬಿಡೋಣ. ಓಕೆ. ಇದೇ ಬೌಲ್ ಹಾಕ್ಕೊಳ್ತೇನೆ. ಚಿಕ್ಕದಾಗಲ್ವಾ ಬೌಲು? ಇಲ್ಲ, ಇವಾಗ ನಿಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಡ್ತೀನಿ. ಓಕೆ. ಸ್ವಲ್ಪ ಸ್ಟ್ರಾಂಗ್ ಆಗೇ ಮಾಡ್ಕೊಡ್ತೀನಿ. ಓಕೆ. ಓ ಎಸ್, ನಂಗೆ ಇಂಥವೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೆ ಇಷ್ಟ. ಹೌದು. ಸೋಡಾಗಳು. ಮಿಕ್ಸಿ ಜಾರ್ ತೊಟ್ಟೆ. ಹಾ, ದೊಡ್ಡದು. ಈಗ ನಾವೇನ್ ಕಾನ್ಸಂಟ್ರೇಟೆಡ್ ಓಕೆ ಶುಂಠಿ ಮಾಡ್ಕೊಂಡಿದ್ವಲ್ಲ, ಅದನ್ನ ಹಾಕೊಂಡು ಸ್ವಲ್ಪ ಉಪ್ಪು, ಲಿಂಬೆ ಹಣ್ಣು, ಶುಂಠಿ, ಉಪ್ಪು, ಸಕ್ಕರೆ ಇದೆಲ್ಲ ಮಿಕ್ಸ್ ಆದಾಗ ಈ ಸಮಯ ಆನಂದಮಯ. ಅರ್ಥ ಆಯ್ತು. ಈಗ ಇದು ರುಬ್ಕೊಂಬರ್ತೀನಿ ತಡಿ. ಎಷ್ಟು ಎಫರ್ಟ್ಲೆಸ್ ಮಾಡ್ಬಿಡ್ಬೋದು. ಇದನ್ನು ಶೋಧಿಸ್ಬಿಟ್ರೆ ಅಟ್ಲೀಸ್ಟ್ ಇಟ್ಟಿರ್ಬೋದಲ್ಲ. ಹೌದು. ಈಗೇನ್ ಮಾಡೋಣ, ಇದಕ್ಕೆ ಡೈರೆಕ್ಟ್ ಆಗಿ ಸೋಡಾ ಹಾಕ್ಬಿಡೋಣ. ಗ್ಲಾಸ್ ಕೊಡ್ತೀಯಾ? ಮತ್ತೇನಂದ್ರೆ ಇದು ಆದಷ್ಟು ಬೇಗ ಕುಡಿದ್ರೆ ಒಳ್ಳೇದು. ಹೌದಾ?
ಆ ಸೋಡಾ ಇರುತ್ತಲ್ಲ. ಕರೆಕ್ಟ್. ನೋಡ್ತೀಯಾ, ನೊರೆ ಹಾಲು ಕಂಡಂಗೆ ಕಾಣ್ತಾ ಇದೆ, ಆಕ್ಚುಲಿ ಇದು ಸೋಡಾ. ಒಂದು ಪ್ಲೇಟ್ ಕೊಡು. ಓಕೆ, ಕೊಡ್ಲಾ? ಹಾ. ಫುಲ್ ಹಾಕಿದ್ರು ತುಳುಕ್ದೇ ಇರೋಂಥದ್ದು ಏನು ಅಂತ ಕೇಳಿದ್ರೆ ಒಗಟು ಸೋಡಾ. ಸೋಡಾ, ಹೌದು, ಕರೆಕ್ಟ್. ಓಹೋ, ಈಗ ಜಿಂಜರ್ ಲೈಮ್ ಸೋಡಾ ತಮಗೋಸ್ಕರ ರೆಡಿ ಆಗಿದೆ. ಓಕೆ, ನಂದು ಜಿಂಜರ್ ಲೈಮ್ ಸೋಡಾ ರೆಡಿ ಆಗಿದೆ. ಟೇಸ್ಟ್ ನೋಡ್ತಾ ಇದೆ ಹೇಳು. ಖಂಡಿತ ಟೇಸ್ಟ್ ನೋಡ್ತೀನಿ, ಆದರೆ ಅದಕ್ಕೂ ಮುಂಚೆ ತಣ್ಣಗಿದೆ, ಬೇಗ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಜಿಂಜರ್ ಲೈಮ್ ಸೋಡಾ ಮಾಡುವ ವಿಧಾನ. ಈಗ ಒಂದು ಪ್ಯಾನಿನಲ್ಲಿ ಸ್ವಲ್ಪ ನೀರು, ಸಕ್ಕರೆ ಹಾಕಿ ಕರಗಿಸಿಕೊಳ್ಳಿ. ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಈಗ ಈ ರುಬ್ಬಿದ ಮಿಶ್ರಣವನ್ನು ಕರಗಿದ ಈ ಸಕ್ಕರೆ ಪಾಕಕ್ಕೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ನಿಂಬೆ ರಸ ಹಾಕಿ ಶೋಧಿಸಿಕೊಂಡು ಈ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ಈ ಮಿಶ್ರಣಕ್ಕೆ ಪ್ಲೈನ್ ಸೋಡಾ ಹಾಕಿ ಸರ್ವ್ ಮಾಡಿದರೆ ಆರೋಗ್ಯಕರವಾದ ಜಿಂಜರ್ ಲೈಮ್ ಸೋಡಾ ಕುಡಿಯಲು ಸಿದ್ಧ. ಓಕೆ, ಇದನ್ನ ನಾವು ತೆಗಿಬೋದಾ? ಧಾರಾಳ ಅಡ್ಡ ಬರ್ತಾರೆ ನೋಡಿ. ಹೌದು, ನಿಮ್ಗೆ ಅಡ್ಡ ಬರುತ್ತೆ. ಸಖತ್ ರಿಫ್ರೆಶಿಂಗ್ ಆಗಿದೆ. ಹಿಂಗೆ ಗಟ 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 ಅಂತ ಎತ್ತು ಬಿಡ್ಬೋದು. ಹಂಗೆ ಕುಡಿಬೇಕು ಅಲ್ವಾ? ಹಂಗೆ ಕುಡಿಬೇಕು. ಸೋಡಾ ಅಂದ್ರೆ ಹಂಗೆ ಕುಡಿಬೇಕು. ಬೇಡ, ಚೆನ್ನಾಗಿರಲ್ಲ. ಹೌದಾ? ಸಖತ್ತಾಗಿದೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಕೊಂಡ್ರೆ? ನೆಕ್ಸ್ಟ್ ನಾವು ಹೊರಡ್ತೀವಿ. ಓಕೆ, ಐ ಲೈಕ್ ಇಟ್. ವಾಟ್? ಐ ಲೈಕ್ ಇಟ್ ಓನ್ಲಿ ಫಾರ್ ಟುಡೇ. ಓನ್ಲಿ ಫಾರ್ ಟುಡೇ. ಓಕೆ, ಎರಡು, ಒಂದು ಸ್ವೀಟು, ಒಂದು ಖಾರ, ಸಖತ್ ಮಿಕ್ಸ್ಡ್ ಮಸಾಲಾಗಳಿತ್ತು ಇವತ್ತಿನ ಎಪಿಸೋಡಲ್ಲಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಬಾಯ್. ತರ ಓಡ್. ನೀವು ಓಡ್ತೀರಾ? ಬೇಡ 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 ಬೇಡ, ಆರಾಮಾಗಿ ಹೋಗಿ ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ. ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರಾಸೆಸ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲಿ. ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲ? ತಡಾ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ಇನ್ಮೇಲೆ ದಿನ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗೋ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ತಪ್ಪದೇ ನೋಡಬೇಕು. ನಮಸ್ಕಾರ. ಕನ್ನಡ ಕುಲಕೋಟಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹೊಸ ಮನೆ, ಹೊಸ ರಂಗು, ಭಕ್ಷ್ಯ ಭೋಜನ, ಸಾಲದಕ್ಕೆ ದಿವಸ ಹಬ್ಬದೂಟ. ನಾನು ನಿಮ್ಮ ಮನೆ ಮಗ ದೊಡ್ಡಣ್ಣ. ಪ್ರತಿ ದಿವಸ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸ್ತೀನಿ. ನೀವು ನನ್ನ ಜೊತೆ ಬರ್ತೀರಾ ತಾನೇ? ತಪ್ಪದೇ ಭಾಗವಹಿಸಿ. ಬಗೆ ಬಗೆಯ ಸಿಹಿ ತಿಂಡಿಗಳು, ಒಳ್ಳೊಳ್ಳೆ ಭೋಜನ, ಆಹಾ, ಇನ್ನೇನು ಬೇಕು? ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿಗೂ ಬೀಗರಿಗೆ ಔತಣವಿದು, ದೊರ್ಕೊಂಡಿತನೆಗೆ ಬಂದು